ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯರಾಜ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 12ರ ರಿತಿಕ್ ರೋಷನ್ ಬಗ್ಗೆ ಮಾತಾಡೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನನಗೆ ಇನ್ಫ್ಯಾಕ್ಟ್ ಧ್ರುವಂತ್ ಅವ್ರ ಬಗ್ಗೆ ಈ ಥರದೊಂದು ಸಪ್ರೇಟ್ ವಿಡಿಯೋ ಮಾಡಬಹುದಾದಂತಹ ಸಿಚುವೇಶನ್ ಬರುತ್ತೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ. ಬಿಕಾಸ್ ಇಲ್ಲಿ ತನಕ ಅವರದ್ದೇ ಒಂದು ರೀತಿ ಸ್ಟ್ರೇಂಜ್ ವೇಯಲ್ಲಿ ಅವ್ರು ಆಟ ಆಡ್ಕೊಂಡು ಬಂದಿದ್ದಾರೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಅವ್ರು ಯಾವ ಥರ ವ್ಯಕ್ತಿ ಅಂತ ನಿಜಕ್ಕೂ ಇಲ್ಲಿ ತನಕನೂ ಅರ್ಥ ಆಗಿಲ್ಲ. ಬಟ್ ಈಗ 8 ವಾರ ಕಳೆದ ಮೇಲೆ ಹಿಸ್ ಪ್ರೆಸೆನ್ಸ್ ಈಸ್ ಫೆಲ್ಟ್ ಆ್ಯಕ್ಚುಲಿ. ಸೊ ಹೀಸ್ ಪ್ಲೇಯಿಂಗ್ ಇನ್ ಸಚ್ ಎ ವೇ ದಟ್ ಅವರ ಒಂದು ಏನು ಅಸ್ತಿತ್ವ ಕಾಣಿಸ್ತಾ ಇದೆ. ಬಟ್ ಅವರ ಸ್ಟ್ರಾಟರ್ಜಿ ಏನಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಬಾಳಿಕೆ ಬರುತ್ತೋ ಗೊತ್ತಿಲ್ಲ. ಬಿಕಾಸ್ ಮೊದಲಿಗೆ ಅವ್ರು ಆ್ಯಕ್ಚುಲಿ ಮಲ್ಲಮ್ಮ ಅವ್ರ ಜೊತೆಗಿದ್ದರು. ಮಲ್ಲಮ್ಮ ಅವರನ್ನು ಅಮ್ಮ ಮಾಡ್ಕೊಂಡಿದ್ರು, ರಕ್ಷಿತಾ ಅವರನ್ನು ತಂಗಿ ಮಾಡ್ಕೊಂಡಿದ್ರು. ಸೊ ಮಲ್ಲಮ್ಮ ಅವ್ರು ಇರೋ ತನಕ ನಾನು ಮಲ್ಲಮ್ಮಂಗೋಸ್ಕರ ಆಟನೇ ಬಿಟ್ಕೊಟ್ಬಿಡ್ತೀನಿ ಅನ್ನೋ ರೇಂಜಲ್ಲಿ ಆಟ ಆಡ್ತಾಯಿದ್ರು. ಅವರನ್ನು ಸಿಕ್ಕಾಬಟ್ಟೆ ಸೇಫ್ ಗಾರ್ಡ್ ಮಾಡ್ತಿದ್ರು. ಅವರನ್ನು ಲೈಕ್ ಬಹುಶಃ ಫೈನಲ್ಗೆ ಕರ್ಕೊಂಬಂದ್ಬಿಡ್ತೀನಿ ಅನ್ನೋ ರೇಂಜಲ್ಲಿ ಅವ್ರು ಆಟ ಆಡ್ತಿದ್ರು. ಆ್ಯಕ್ಚುಲಿ ಅವ್ರ ಪರವಾಗಿ ನಿಲ್ತೀನಿ ಅನ್ನೋ ರೇಂಜಲ್ಲಿ. ಬಟ್ ಆಮೇಲೆ ಮಲ್ಲಮ್ಮ ಅವ್ರು ಆಚೆ ಹೋಗ್ತಾರೆ. ಒಂದು ಕ್ಷಣನೂ ಅವರು ಬೇಜಾರನ್ನು ವ್ಯಕ್ತಪಡಿಸಲ್ಲ. ಅದಾದಮೇಲೆ ಐ ಆಮ್ ಅ ಫ್ರೀ ಬರ್ಡ್, ಲೈಕ್ ನಂಗೆ ಯಾವುದೂ ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅನ್ನೋ ಥರ ಎಲ್ಲ ಬಿಹೇವ್ ಮಾಡಿದ್ರು. ರಕ್ಷಿತಾ ಶೆಟ್ಟಿ ಅವರನ್ನು ತಂಗಿ ಅಂದ್ಕೊಂಡು ರಕ್ಷಿತಾ ಶೆಟ್ಟಿ ಅವರನ್ನೇ ದ್ವೇಷ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ರಕ್ಷಿತಾ ಶೆಟ್ಟಿ ಅವರು ಮಾತಾಡುವಂತಹ ರೀತಿಯನ್ನು ಅಣಕಿಸೋದಕ್ಕೆ ಶುರು ಮಾಡಿದ್ರು. ಏನು ಮಾಡೋದಕ್ಕೆ ಹೊರಟಿದ್ದಾರೆ ಇವರು ಎಕ್ಸಾಕ್ಟ್ಲಿ ಅಂತ ನಮಗೆ ಅರ್ಥನೇ ಆಗಿಲ್ಲ ಇನ್ಫ್ಯಾಕ್ಟ್ ಇಲ್ಲಿ ತನಕ. ಜೊತೆಗೆ ಇಡೀ ಮನೆಯಲ್ಲಿರುವಂತಹ ಹೆಣ್ಮಕ್ಳೆಲ್ಲ ಅವರಿಂದ ಬಿದ್ದಿದ್ದಾರೆ. ನಾನು ಅವರಿಂದ ದೂರ ಇಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಾನೊಂಥರ ಆಂಜನೇಯನ ಥರ ಜೈ ಮಹಾಕಾಲ್ ಅಂದ್ಕೊಂಡು ಅವ್ರು ಓಡಾಡ್ತಾಯಿದ್ರು. ಸೊ ಅದರದ್ದು ಕೂಡ ಕೆಲವೊಂದಷ್ಟು ವಿಷಯಗಳು ಆಚೆ ಬಂತು. ಇವಾಗ ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳು ಅವ್ರ ಹಿಂದೆ ಬಿದ್ದಿದ್ರಾ ಅಥವಾ ಬೇರೆ ರೀತಿಯಲ್ಲಿ ಜಸ್ಟ್ ಸ್ನೇಹವನ್ನು ಮಾತ್ರ ಬಯಸಿದ್ರಾ ಅನ್ನೋದು ಕೂಡ ಈಗಾಗಲೇ ರಿವೀಲ್ ಆಗಿದೆ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ದರು. ಒಂದೊಂದು ಸಲ ಫೇಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು, ಒಂದೊಂದು ಸಲ ಡಬಲ್ ಗೇಮ್ ಅನ್ನಿಸ್ತಾ ಇತ್ತು. ಬಟ್ ಮಲ್ಲಮ್ಮ ಅವ್ರ ಜೊತೆ ಇದ್ದಾಗ ಲೈಕ್ ಅಂದರೆ ಅವರು ಇರೋ ತನಕ ಅವ್ರನ್ನ ಲೈಕ್ ಅಮ್ಮ ಅಂದ್ಕೊಂಡು ಅಲ್ಲೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡಿದ್ರು ಅಷ್ಟೇ. ಇವ್ರು ಏನು ಆಟ ಆಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಅದಾದಮೇಲೆ ಯಾರ್ಯಾರ ಜೊತೆಗೆ ಕ್ಲೋಸ್ ಆಗಿ ಮೂವ್ ಮಾಡ್ತಾರೋ ಅವರೆಲ್ಲ ಈಗ ಮನೆಯಿಂದ ಆಚೆ ಹೋಗಿದ್ದಾರೆ, ಇನ್ಕ್ಲೂಡಿಂಗ್ ಮಲ್ಲಮ್ಮ, ಚಂದ್ರಪ್ರಭಾ, ಕಾಕ್ರೋಚ್ ಸುದಿ ಅವರು, ಅದೆಲ್ಲ. ಮತ್ತು ಯಾರ ಜೊತೆಗೆಲ್ಲ ಕ್ಲೋಸ್ ಇದ್ದರು ಅವ್ರನ್ನೇ ಎಗೇನ್ಸ್ಟ್ ಮಾಡ್ಕೊಂಡಿದ್ದಾರೆ. ಈಗ ರಕ್ಷಿತಾ ಶೆಟ್ಟಿ ಅವ್ರನ್ನ ಫುಲ್ ಎಗೇನ್ಸ್ಟ್ ಮಾಡ್ಕೊಂಡಿದ್ದಾರೆ. ಅದು ಅವರೇ ಮಾಡ್ಕೊಂಡಿರೋದು. ಅವ್ರಿಗೇನು ಜಗಳ ಆಗಿಲ್ಲ, ಏನಿಲ್ಲ. ಅವ್ರಿಗೆ ಅದೇನೋ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿಕೊಂಡು ಅವ್ರು ಫೇಕು ಆ ಥರ ಎಲ್ಲ ಕನ್ನಡ ಯಾರು ಮಂಗಳೂರಲ್ಲಿ ಮಾತಾಡಲ್ಲ ಅಂತೆಲ್ಲ ಹೇಳ್ಕೊಂಡು ಅವರನ್ನು ದೂರ ಮಾಡ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಲಾಸ್ಟ್ ವೀಕಿಂದ ಒಂದು 2 ವಾರ 3 ವಾರದಿಂದ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವ್ರ ಜೊತೆ ಇದ್ದರು. ಅವ್ರ ಜೊತೆನೂ ಈಗ ಜಗಳ ಮಾಡಿಕೊಂಡು ಇವತ್ತಿನ ಪ್ರೋಮೋದಲ್ಲಿ ಸಾಕತ್ತಾಗಿ ಅವರಿಬ್ಬರೂ ನೆಕ್ಸ್ಟ್ ಲೆವೆಲ್ ಫೇಕ್ ಇದ್ದಾರೆ, ಸಿಕ್ಕಾಬಟ್ಟೆ ಡಮ್ಮಿ ಅಂತೆಲ್ಲ ಅವರಿಬ್ಬರನ್ನೇ ಟಾರ್ಗೆಟ್ ಮಾಡಿ ಜಗಳಕ್ಕೆ ಬಿದ್ದಿದ್ದಾರೆ. ಒಟ್ಟಿನಲ್ಲಿ ಒಂಥರ ಮಜಾ ಇದೆ ಆ್ಯಕ್ಚುಲಿ ಅವ್ರ ಆಟ. ಈಗ ಬರ್ತಾ ಮಜಾ ಇದೆ. ಬಟ್ ಅವ್ರ ಸ್ಟ್ರಾಟರ್ಜಿ ಏನಿದೆಯಲ್ಲ, ಅಂದರೆ ಮೋಸ್ಟ್ಲಿ ಯಾರಿಗೂ ಅರ್ಥ ಆಗದೆ ಆಟ ಆಡೋದೇ ಅವ್ರ ಸ್ಟ್ರಾಟರ್ಜಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಬಟ್ ಇಷ್ಟೊಂದು ಅರ್ಥ ಆಗದೆ ಇರೋ ಥರ ಆಟ ಆಡ್ತಾಯಿದ್ರೆ ಜನಗಳಿಗೂ ಲೈಕ್ ಅಂದರೆ ನಿಮಗೂ ಅರ್ಥ ಆಗದೆ ಇರೋ ಥರ ಅವ್ರು ಓಟ್ ಹಾಕ್ಬಿಡ್ತಾರೆ ಅಷ್ಟೇ. ಆಯಿತಾ? ಏನು ಯಾವ ಪಾಯಿಂಟ್ನ ಇಟ್ಕೊಂಡು ಓಟ್ ಹಾಕೋದು? ಒಂದು ವಾರ ಈ ಥರ ಇದ್ದರೆ ನೆಕ್ಸ್ಟ್ ವಾರ ಇನ್ನೊಂದು ಥರ ಬದಲಾಗ್ತಾರೆ. ಏನು ವಿಷಯಕ್ಕೆ ಅಂತ ನಾವು ಈಗ ಧ್ರುವಂತ್ ಅವ್ರನ್ನ ನಂಬಿಕೆ ಇಟ್ಟು ಲೈಕ್ ಓಟ್ ಹಾಕ್ತಾರೆ ಜನಗಳಲ್ವ. ಸೊ ಈ ಒಂದು ಸ್ಟ್ರಾಟರ್ಜಿ ಏನಿದೆಯಲ್ಲ ಅವ್ರದ್ದು, ಅನ್ಪ್ರಿಡಿಕ್ಟಬಲ್ ನೇಚರ್ ಅನ್ನುವಂತಹ ಒಂದು ಸ್ಟ್ರಾಟರ್ಜಿ ಎಷ್ಟರ ಮಟ್ಟಿಗೆ ಬಳಕೆ ಬರುತ್ತೋ ಗೊತ್ತಿಲ್ಲ. ಬಟ್ ಅವರ ಪ್ರೆಸೆನ್ಸ್ ಅಂತೂ ಇವಾಗ ಫೀಲ್ ಆಗ್ತಾಯಿದೆ ಬಿಗ್ ಬಾಸ್ ಮನೆಯಲ್ಲಿ. ಸ್ಟ್ರಾಟರ್ಜಿ ಅಂದ್ಕೊಂಡು ಮಾಡಿದ್ರು ಅಥವಾ ಹೈಲೈಟ್ ಆಗಬೇಕು ಅಂತ ಅಂದ್ಕೊಂಡು ಮಾಡಿದಾರೋ, ಬಟ್ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರನ್ನು ನಾಮಿನೇಟ್ ಮಾಡಿ, ಆ್ಯಕ್ಚುಲಿ ಅವ್ರನ್ನೂ ನಾಮಿನೇಟ್ ಮಾಡಿದಾರೋ ಜಾನ್ವಿ ಅವ್ರನ್ನ ಗೊತ್ತಿಲ್ಲ, ನಾಮಿನೇಟ್ ಮಾಡಿ ಸ್ವಲ್ಪ ಹೈಲೈಟ್ ಅಂತೂ ಆಗ್ತಿದ್ದಾರೆ. ಅಥವಾ ಹೈಲೈಟ್ ಇಂತಿಂಥವ್ರನ್ನ ಟಾರ್ಗೆಟ್ ಮಾಡಿದ್ರೆ ಹೈಲೈಟ್ ಆಗಬೇಕು ಅಂತ ಅಂದ್ಕೊಂಡು ಆ ಕಾರಣಕ್ಕೆ ಅವ್ರು ಮಾಡ್ತಿದ್ದಾರೆ. ಬಿಕಾಸ್ ಗಿಲ್ಲಿಯವ್ರನ್ನೂ ಒಂದು ರೀತಿ ಅವರು ಆ್ಯಕ್ಚುಲಿ ಕೆಳಗೆ ಹಾಕಿದರು. ಅವ್ರ ಎಗೇನ್ಸ್ಟೇ ಇಲ್ಲಿ ತನಕ ಮಾತಾಡ್ಕೊಂಡು ಬಂದಿದ್ದಾರೆ ಹೇಳಬೇಕು ಅಂತಂದರೆ. ಬಟ್ ಮೊನ್ನೆ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಅವ್ರಿಗೆ ಬೇಜಾರಾಯಿತು ಅಂತ ಅನಿಸುತ್ತೆ. ಯಾವಾಗ ಅಶ್ವಿನಿ ಗೌಡ ಅವರು ಧನುಷ್ ಅವರನ್ನು ಚೂಸ್ ಮಾಡ್ತಾರಲ್ಲ ಗೇಮ್ ಆಡೋದಕ್ಕೆ, ಆಗ ಮೋಸ್ಟ್ಲಿ ಸ್ವಲ್ಪ ನಿಜವಾಗ್ಲೂ ಒಳಗಿಂದ ಹರ್ಟ್ ಆಗಿಯೇ ಇವಾಗ ಅಶ್ವಿನಿ ಗೌಡ ಅವ್ರ ಮೇಲೆ ಸ್ವಲ್ಪ ಲೈಕ್ ಹೇಟ್ರೆಡ್ನೆಸ್ ಬಂದಿದೆ ಅಂತ ಅನ್ನಿಸ್ತಿದೆ. ರಿಯಲ್ ಆಗಿ ಅಂದರೆ ಎಲ್ಲೂ ಫೇಕ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅದು ತುಂಬ ಅವರಿಗೆ ಮನಸ್ಸಿಗೆ ತಟ್ಟಿತು ಅಂತ ಅನಿಸುತ್ತೆ. ಬಟ್ ಲಾಸ್ಟ್ ವೀಕಲ್ಲಿ ಅವ್ರು ಏನು ಮಾಡಿದ್ರು, ಓಕೆ ಜಗಳ ಎಲ್ಲ ಆಡಿ ಟಾಸ್ಕ್ ಆಡ್ತೀನಿ ಅಂತ ಆ ಒಂದು ಸ್ಥಾನವನ್ನು ಪಡ್ಕೊಂಡ್ರು. ಟಾಸ್ಕ್ ಆಡಿದ್ರು, ಸಖತ್ತಾಗಿ ಆಡಿದ್ರು. ಬಟ್ ಆಮೇಲೆ ಏನಾಯಿತು, ಅಲ್ಲಿ ಅವ್ರ ಹತ್ರನೂ ಚೆನ್ನಾಗಿದ್ರು. ಒಳಗಡೆ ಇಲ್ಲಿ ರಘು ಮತ್ತು ಅಶ್ವಿನಿ ಗೌಡ ಅವರಿಗೆ ಜಗಳ ಆಗುವಾಗ ಒಳಗಡೆ ಅವ್ರು ಹಂಗೆಲ್ಲ ಮಾಡೋದು ಸರಿಯೇ ಅಲ್ವಾ, ಹಿಂಗೆ ಅಂತ ರಘು ಅವ್ರ ಜೊತೆಗೆ ರಘು ಅವ್ರ ಪರವಾಗಿ ಮಾತಾಡ್ತಾಯಿದ್ರು. ಮತ್ತು ಅಲ್ಲಿ ಹೊರಗಡೆ ಬಂದು ಮಾತಾಡೋ ಸಮಯ ಬಂದಾಗ ನಂಗೆ ಗೊತ್ತೇ ಇಲ್ಲ ಏನಾಗಿದೆ ಅಂತಲೇ ಗೊತ್ತಿಲ್ಲ ಅಂತ ಅಶ್ವಿನಿ ಗೌಡ ಅವ್ರ ಹತ್ರ ಮತ್ತು ಜಾನ್ವಿ ಅವ್ರ ಹತ್ರ ಹೇಳಿದ್ರು. ಸೊ ಅದು ಮಾತ್ರ ಒಳ್ಳೆ ಮಜಾ ಇತ್ತು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ. ಬಟ್ ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು ಆಡ್ತಾ ಇದ್ದಾರೆ. ಬಟ್ ಅನ್ಪ್ರೆಡಿಕ್ಟಬಲ್ ನೇಚರ್ ತುಂಬ ದಿನ ಬಾಳಿಕೆ ಅಂತೂ ಬರಲ್ಲ. ನಿಮಗೆ
ಬಿಗ್ ಬಾಸ್ ಸೀಸನ್ 12ರ ರಿತಿಕ್ ರೋಷನ್ ನಮ್ಮ ಧ್ರುವಂತ್ ಅವ್ರ ಬಗ್ಗೆ ಏನು ಅನಿಸುತ್ತೆ, ದಯವಿಟ್ಟು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಿದ್ದೀವಿ ಅವ್ರಿಗೋಸ್ಕರ ಈಗ. ಸೊ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಅಂತ ಹೇಳಿದ್ರೆ ಅವ್ರು ತುಂಬ ವೀಕ್ಗಳಿಂದ ಲಾಸ್ಟಲ್ಲಿ ಸೇವ್ ಆಗ್ತಿದ್ದಾರೆ. ಇನ್ಫ್ಯಾಕ್ಟ್ ಇವಾಗಲೂ ಕೂಡ ಲಾಸ್ಟಲ್ಲೇ ಅವ್ರು ಸೇವ್ ಆಗಿದ್ದು ರೇಷಾ ಅವ್ರ ಜೊತೆಗೆ. ಏನೋ ಒಂದು ಮಿಸ್ ಹೊಡೆಯುತ್ತೆ, ಪ್ಲಸ್ ಅವರು ಹೈಲೈಟ್ ಆಗ್ತಾ ಇದ್ದಾರೆ. ಎಲ್ಲೋ ಹೋಗ್ತಾ ಹೋಗ್ತಾ ಗೇಮೇ ಬದಲಾಗಿ ಅವರು ಗೊತ್ತಿಲ್ಲ ಫೈನಲಿಗೆ ಬರ್ತಾರೋ ಇಲ್ವೋ ಈಗಲೇ ಹೇಳೋಕ್ಕಾಗಲ್ಲ. ಬಟ್ ಅವ್ರದ್ದು ಸ್ಟ್ರಾಟಜಿ, ಅನ್ಪ್ರೆಡಿಕ್ಟಬಲ್ ಸ್ಟ್ರಾಟಜಿ ಅಂತೂ ತುಂಬ ದಿನ ಬಾಳಿಕೆ ಬರಲ್ಲ. ನಿಮಗೆ ಓವರಾಲ್ ಆಗಿ ಅವ್ರ ಆಟದ ಬಗ್ಗೆ ಏನು ಅನಿಸುತ್ತೆ? ಬಿಗ್ ಬಾಸ್ ಮನೆ ಅನ್ಯನ್ ಅಂತಲೂ ಅನ್ಬೋದು, ಅಪರಿಚಿತ್ ಅಂತ ಅನ್ಬೋದು. ಬೇಕಿದ್ರೆ ದಯವಿಟ್ಟು ಅವ್ರ ಬಗ್ಗೆ ಕಮೆಂಟ್ ಮಾಡಿ ನಿಮ್ಮ ಮನದಾಳದ ಭಾವನೆಗಳನ್ನು ವ್ಯಕ್ತಪಡಿಸಿ ಧ್ರುವಂತ್ ಅವ್ರ ಬಗ್ಗೆ ಅಂತ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.